ಹಾಯ್ ಹಲೋ ನಮಸ್ಕಾರ. ಭಾಗ 5. ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೇಡಿನ ಜ್ವಾಲೆ ಕಥಾಭಾಗಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಭಾಗಗಳನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಮಧ್ಯಾಹ್ನದ ನಿದ್ದೆ ಮುಗಿಸಿ ನಾನು ಎದ್ದಾಗ 4 ಗಂಟೆ ಆಗಿತ್ತು. ಕಾಶಿ ಇನ್ನೂ ಎದ್ದಿರಲಿಲ್ಲ. ಅಪ್ಪ ಎಂಥ ನಿದ್ದೆ ಮಾಡ್ತಿದ್ನಪ್ಪ ಇವನು ಕಣ್ ತೆರೆದ್ರೆ ಸಾಕು, ಶಿವ 3ನೇ ಕಣ್ ತೆರೆದಾಗ ಎಲ್ಲ ಸುಟ್ಟು ಭಸ್ಮ ಆಗಿಬಿಡುತ್ತೆ. ಆದರೂ ಈ ಬಾರಿ ಜೀವ ಉಳೀತು ಅಂದ್ಕೊಂಡು ನಿಟ್ಟುಸಿರು ಬಿಟ್ಟು ಎದ್ದು ಕೆಳಗೆ ಬಂದಳು. ಒಳ್ಳೆ ಶುಂಠಿ ಏಲಕ್ಕಿ ಹಾಕಿ ಪುಡಿ ಮಾಡಿ ಅದರಲ್ಲಿ ಚಹಾ ಮಾಡಿ ಪ್ಲಾಸ್ ಒಳಗೆಲ್ಲ ತುಂಬಿದ್ಲು. ಚಹಾ ಜೊತೆ ಏನಾದರೂ ತಿಂಡಿ ಮಾಡಬೇಕಲ್ವಾ, ಹಂಗನ್ಕೊಂಡು ಅಡುಗೆ ಮನೇಲಿ ಹುಡುಕಿದಾಗ ಒಂದು ಹಣ್ಣಾದ ಬಾಳೆಹಣ್ಣು ಮಾತ್ರ ಸಿಕ್ತು. ಇನ್ನೇನು ಯೋಚಿಸದೆ ಆ ಹಣ್ಣಿನಲ್ಲಿ ಪೂರಿ ಅಂದರೆ ಮಂಗಳೂರು ಬನ್ ಮಾಡೋಕ್ಕೆ ನಿರ್ಧಾರ ಮಾಡ್ತಾಳೆ. ಅವಳಿಗಂತೂ ತುಂಬ ವೆರೈಟೀಸ್ ಆಫ್ ಫುಡ್ ಗೊತ್ತಿತ್ತು. ಹಾಗಾಗಿ ಏನೇ ಸಿಕ್ಕಿದ್ರೂ ಕೂಡ ಅದರಲ್ಲೊಂದು ಡಿಶ್ ಮಾಡಿಬಿಟ್ಟೋಳು. ಕಾಶಿ ಎದ್ದು ಹಾಸಿಗೆಗೆ ಹೊರಗೆ ಕುಳಿತಿದ್ದ. ಪ್ರತಿದಿನಕ್ಕಿಂತ ಜಾಸ್ತಿನೇ ನಿದ್ದೆ ಮಾಡಿಬಿಟ್ಟಿದ್ದ. ಇಷ್ಟು ಹೊತ್ತು ಮಲಗೋ ಅಭ್ಯಾಸ ಅವನಿಗೆ ಇರಲಿಲ್ಲ. ಆದರೆ ಇವತ್ತು ಯಾಕೋ ಹಾಗೆ ಅನ್ನಿಸ್ತು. ದಕ್ಷ ಎಲ್ಲಿ ಅಂತ ಹುಡುಕಿದಾಗ ಅವಳು ಅಡುಗೆ ಮನೆಯಲ್ಲಿದ್ಲು. ಅವನು ಎದ್ದು ನಿಂತಾಗ ದಕ್ಷ ಬೆವರುತ್ತಾ ಅಲ್ಲಿಗೆ ಬಂದಳು. ಕಾಶಿ ಅವಳನ್ನು ಕೂರಿಸಿ ಅವಳ ಮುಖ ನೋಡ್ತಾನೆ. ಅವಳ ಕತ್ತಿನಲ್ಲಿ ಬೆವರಿನ ಹನಿಗಳು ಜಾರುತ್ತಾ ಇತ್ತು. ಕಾಶಿ ಅವಳ ಹತ್ತಿರಕ್ಕೆ ಬಂದ. ಅವನು ಹತ್ತಿರ ಬರ್ತಿದ್ದ ಹಾಗೆಯೇ ಅವಳು ಹಿಂದೆ 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 ಹೋಗ್ತಾನೆ ಇದ್ಲು. ಯಾಕಂದರೆ ಅವಳಿಗೆ ತುಂಬ ಭಯ ಆಗ್ತಾ ಇತ್ತು. ಕೊನೆಗೆ ಗೋಡೆಗೆ ಹೊರಗೆ ನಿಂತಳು. ಕಾಶಿ ಅವಳ ಎರಡೂ ಬದಿಗಳಲ್ಲಿ ಕೈ ಇಟ್ಟಿದ್ದ. ಅವಳ ಕಣ್ಣುಗಳು ಅವನನ್ನು ಸಿಟ್ಟಿನಿಂದ ನೋಡ್ತಾ ಇತ್ತು. ತುಂಬ ಕೆಟ್ಟ ಕೋಪ ಬರ್ತಿತ್ತು ಅವಳಿಗೆ. ಏನಾಗಿದೆ? ಎಲ್ಲಿಗೆ ಹೋಗ್ತಿದೀಯಾ? ಅದು ನಾನು ಹಣ್ಣು ಏನು ಹಣ್ಣು? ಚಹಾ ಜೊತೆ ಮಂಗಳೂರು ಬನ್ ಮಾಡ್ತಾ ಇದ್ದೀನಿ ಅಂತ ಎದುರುತ್ತಾನೆ ಉತ್ತರ ನೀಡಿದ್ಲು. ಅದಕ್ಕಿನ್ನ ಈ ಲೇಡಿ ಇಷ್ಟು ಬೆವರ್ತಾ ಇರೋದು. ಅಡುಗೆ ಮನೆಯಲ್ಲಿ ಸಾಮಾನುಗಳು ಎಲ್ಲ ಚಲಾಪಿಲಿಯಾಗಿತ್ತು, ಅದನ್ನು ಸರಿ ಮಾಡ್ತಿದ್ದೆ ಅಷ್ಟೇ, ನನ್ನ ಬಿಟ್ಬಿಡಿ ಅವಳು ಭಯದಿಂದ ಕೇಳಿದ್ಲು. ಅವನು ಅವಳನ್ನು ಹೋಗಲು ಬಿಡಲು ಕೈ ಸರಿಸ್ತಾ ಕಾಶಿಗೆ ಎದುರಿ ಓಡೋಕ್ಕೆ ಶುರು ಮಾಡಿದ್ಲು ದಕ್ಷ. ಅವಳ ಕಾಲು ಕೊನೆಗೆ ತೇವ ಆಗಿದ್ದರಿಂದ ಜಾರಿ ಅವನ ಪಕ್ಕದಲ್ಲಿ ನಿಂತಿದ್ದ ಕಾಶಿ ಮೇಲೆ ಬಿದ್ದಲು. ಆ ಆಕಸ್ಮಿಕ ಘಟನೆಯಿಂದಾಗಿ ಅವನ ಸಮತೋಲನ ತಪ್ಪಿ ಇಬ್ಬರೂ ಕೂಡ ಕೆಳಗೆ ಬೀಳ್ತಾರೆ. ಅವಳು ಬೀಳುವಾಗ ಅವಳ ತಲೆ ನೆಲಕ್ಕೆ ತಾಗಬಾರ್ದು ಅಂತ ಹೇಳಿ ಅವನು ಇದ್ದಕ್ಕಿದ್ದ ಹಾಗೆ ತನ್ನ ಕೈಯನ್ನು ಅವಳ ತಲೆ ಕೆಳಗಿಟ್ಟು ಹಿಡ್ಕೊಳ್ತಾನೆ. ಆ ಅನಿಶ್ಚಿತ ಸ್ಥಿತಿಯಲ್ಲಿ ಕಾಶಿ ಅವಳ ಮೇಲೆ ಬಿದ್ದು ಅವನ ತುಟಿಗಳು ಅವಳ ಬೆವರಿನಿಂದ ತೇವವಾಗಿದ್ದ ತುಟಿಗಳನ್ನು ಸ್ಪರ್ಶಿಸ್ತವೆ. ದಕ್ಷನ ದೇಹದ ಮೂಲಕ ಬೆವರಿನ ಹನಿಗಳು ಅವನ ತುಟಿಗಳಿಗೆ ಹೋದ ಹಾಗೆ ಅನಿಸ್ತು. ಆ ಕ್ಷಣದಲ್ಲಿ ಅವನಿಗೆ ಏನಾಗ್ತಿದೆ ಅಂತ ಅರ್ಥವೇ ಆಗಲಿಲ್ಲ. ಅವನ ತುಟಿಗಳು ಅವಳ ಸೂಕ್ಷ್ಮ ಕತ್ತನ್ನು ಮುಟ್ಟಿದಾಗ ಅವನಿಗೆ ಗೊತ್ತಿಲ್ಲದೆ ಅವಳೊಳಗೆ ಏನೋ ಅನ್ನಿಸ್ತು. ಅವನು ಬೇಗ ಅವಳಿಂದ ದೂರವಾಗ್ತಾನೆ. ಏಕೆಂದರೆ ಒಬ್ಬ ಗಂಡಸಿನ ಸ್ವಭಾವವೇ ಹಾಗೆ. ಒಂದು ಮುದ್ದಾದ ಹೆಣ್ಣು ಪಕ್ಕಕ್ಕೆ ಬಂದಾಗ ಏನೋ ಒಂದು ರೀತಿಯ ಗಲಿಬಿಲಿ. ದಕ್ಷ ಸಹ ಏನು ಮಾಡಬೇಕಂತ ಗೊತ್ತಾಗದೆ ಬೇಗ ಎದ್ದು ನಿಲ್ತಾಳೆ. ಅವನನ್ನು ನೋಡಲು ಅವಳಿಗೆ ತುಂಬ ನಾಚಿಕೆಯಾಗುತ್ತೆ. ಅವಳು ತಲೆ ತಗ್ಗಿಸಿ ನಿಲ್ತಾಳೆ. ನಿನ್ನ ಕಣ್ಣು ಮುಖದ ಮೇಲಿಲ್ವಾ? ಎಲ್ಲಿ ನೋಡ್ತಿದೀಯಾ? ಅದು ಸಾರಿ, ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಕಣ್ಣೀರಿನಿಂದ ಕಾಶಿಯನ್ನು ನೋಡಿದ್ಲು. ಓಹೋ, ಈಗ ಈ ಲೇಡಿ ಅಳ್ತಾ ಇದ್ದಾಳೆ. ನೀನು ಆ ವಿಶ್ವನಾಥನ್ ಬೀಜ. ನಿನ್ನ ಕೈಯಲ್ಲಿ ಅನೇಕ ತಂತ್ರಗಳು ಇರುತ್ತೆ. ನನ್ನಿಂದ ದೂರ ಹೋಗು, ಇಲ್ದಿದ್ರೆ ನನ್ನ ಕೈ ನಿನ್ನ ಮುಖದ ಮೇಲೆ ಬೀಳುತ್ತೆ. ಬಿ ಕೇರ್ಫುಲ್ ಅಂತ ಎಚ್ಚರಿಸ್ತಾನೆ ಕಾಶಿ. ದಕ್ಷ ಮೌನವಾಗಿ ತನ್ನ ಚೀಲದಿಂದ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಸ್ನಾನದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಕೂಡ ಹಾಕೊಳ್ತಾಳೆ. ಇವನೋ ಒಬ್ಬ ವಿಚಿತ್ರವಾದ ಮನುಷ್ಯ. ಒಮ್ಮೆ ಪ್ರೀತಿಯಿಂದ ಇರ್ತಾನೆ, ಇನ್ನೊಮ್ಮೆ ಗುರ್ರಂತಿರ್ತಾನೆ. ನಿಜವಾಗಿ ಇವನು ಪ್ರಾಣಿಯೇ. ಅಲ್ಲಿಯವರೆಗೆ ಅವಳ ಮೇಲೆ ಗಂಭೀರವಾಗಿದ್ದ ಕಾಶಿ ದೂರ ಹೋದ. ಅವನ ಮನಸ್ಸು ಒಂದು ಕ್ಷಣವೂ ಅಲೆದಾಡಿರಲಿಲ್ಲ ಅಂತ ಅವಳಿಗೆ ಗೊತ್ತಾಗಬಾರ್ದು ಅಂತ ಅವನು ಈಗ ಅವಳಿಗೆ ತೋರಿಸಿದ ಕೋಪ ಕೇವಲ ಒಂದು ಮುಖವಾಡವಾಗಿತ್ತು. ಅವನು ಕನ್ನಡಿಯಲ್ಲಿ ನೋಡಿದ ತನ್ನ ಪ್ರತಿಬಿಂಬದ ಮೇಲೆಯೇ ಅವನಿಗೆ ಕೋಪ ಬಂತು. ಕಾಶಿ, ದಕ್ಷ ಅವಳು ನಿನ್ನವಳಲ್ಲ, ನಿನ್ನ ಶತ್ರುವಿನ ಮಗಳು. ಅವನನ್ನು ನಿಯಂತ್ರಿಸಲು ನಿನ್ನ ಬಳಿ ಇರುವ ಏಕೈಕ ಅಸ್ತ್ರ ಅವಳು. ಅವನ ಮನಸ್ಸು ಅವನಿಗೆ ಹೇಳ್ತಾ ಇದೆ. ಸ್ನಾನ ಮುಗಿಸಿ ಹೊರಗೆ ಬಂದಾಗ ದಕ್ಷ ಕೇವಲ ಲಂಗ ಮತ್ತು ರವಿಕೆಯನ್ನು ಧರಿಸಿದ್ಲು. ಯಾಕಂದರೆ ಕಾಶಿ ಬಹುಶಃ ಸಂಜೆ ಮೇಲೆ ವಾಕಿಂಗ್ಗೆ ಅಂತ ಹೇಳಿ ಕೋಣೆಯಿಂದ ಹೊರಗೆ ಹೋಗಿರ್ತಾನೆ ಎಂದು ಅಂದುಕೊಂಡು ಭಾವಿಸಿದ್ಲಷ್ಟೆ. ಆದರೆ ಅದು ಊಹೆ ಆಗಿತ್ತು. ಅವನು ಹೊರಗೆ ಬಂದಾಗ ಕಾಶಿ ಹಾಸಿಗೆ ಹೊರಗೆ ಆರಾಮವಾಗಿ ಕುಳಿತುಕೊಂಡು ರೆಸ್ಟ್ ಮಾಡ್ತಾ ಇದ್ದ. ಒಂದು ಕ್ಷಣ ಏನು ಮಾಡಬೇಕಂತಾನೆ ಗೊತ್ತಾಗದೆ ಅಲ್ಲೇ ನಿಂತುಬಿಟ್ಲು. ಇದ್ದಕ್ಕಿದ್ದ ಹಾಗೆ ಅವಳನ್ನು ನೋಡಿದಾಗ ಅವನಿಗೂ ಏನೋ ಒಂದು ರೀತಿಯ ಭಾವನೆ ಮೂಡಿತು.
ಅವನು ಅವಳ ಅರಿವಿಲ್ಲದೆ ನೋಡಿದ ಅವಳ ಕುತ್ತಿಗೆ ಮತ್ತು ಹೊಟ್ಟೆ ಮೇಲೆ ನೀರಿನ ಹನಿಗಳು ಹರಿದು ಹೋಗ್ತಾ ಇತ್ತು. ಒಂದು ಕ್ಷಣ ಅವಳನ್ನು ನೋಡಿದ ನಂತರ ಅವನು ಬೇಗ ಎದ್ದು ಟವಲನ್ನು ತೆಗೆದುಕೊಂಡು ಸ್ನಾನದ ಕೋಣೆಯೊಳಗೆ ಹೋದ. ಕಾಶಿ ಹೋದ ತಕ್ಷಣ ದಕ್ಷ ನಿಟ್ಟುಸಿರು ಬಿಟ್ಲು. ಅವಳು ಬೇಗನೆ ನಿಲುವಂಗಿ ತೆಗೆದುಕೊಂಡು ಹಾಕ್ಕೊಳ್ತಾಳೆ. ಹೊರಗೆ ಹೋಗಲು ಹೋದಾಗ ಏನೋ ಕಳೆದು ಹೋಗಿದ್ದ ಹಾಗೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವಳು ಸ್ನಾನ ಮಾಡಬೇಕಾದ್ರೆ ಏನನ್ನು ಬಿಚ್ಚಿಟ್ಟಿರ್ತಾಳೆ. ಅವಳು ಕೇಸರಿ ಬಟ್ಟೆಯನ್ನು ತೆಗೆದು ಕೈಯಲ್ಲಿ ಹಿಡಿದು ಕನ್ನಡಿಯಲ್ಲಿ ನೋಡಿದ್ಲು. ನಾನು ಈ ತಾಳಿಯನ್ನು ಯಾಕೆ ಮುಟ್ಟಬೇಕೋ? ಇದು ಮದುವೆಯ ಅಥವಾ ಬೆದರಿಕೆಯ ಸೆಳೆತವ? ಆದರೆ ನನ್ನ ಕತ್ತಿನಲ್ಲಿ ಇರೋದು ಕಾಶಿನಾಥ ಕಟ್ಟಿದ ತಾಳಿ. ಪ್ರತಿ ಮಹಿಳೆಯೂ ಒಮ್ಮೆ ತನ್ನ ಕತ್ತಿನಲ್ಲಿ ಬಿದ್ದಂತಹ ತಾಳಿಯನ್ನು ಕತ್ತರಿಸಬಾರ್ದು ಅಂತ ಬಯಸ್ತಾಳೆ. ಆದರೆ ನನ್ನ ವಿಷಯದಲ್ಲಿ ನನಗೆ ಗೊತ್ತಿಲ್ಲ ಈ ಸಂಬಂಧ ನನ್ನಲ್ಲಿ ಎಷ್ಟು ಕಾಲ ಉಳಿಯುತ್ತೆ ಅಂತ. ಈ ದಕ್ಷ ಕಾಶಿನಾಥನ ಸೇಡು ತೀರಿಸ್ಕೊಳ್ಳಲು ಕೇವಲ ಒಂದು ಉಪಕರಣವ? ಮನಸ್ಸಿನಲ್ಲಿ ಏನೋ ಯೋಚಿಸುತ್ತಾ ಅವಳು ಚಿಟಿಕೆ ಸಿಂಧೂರವನ್ನು ತೆಗೆದು ಹಚ್ಕೊಳ್ತಾಳೆ. ಅದನ್ನು ನೋಡಿದ ಕಾಶಿ ಸ್ನಾನದ ಕೋಣೆಯಿಂದ ಹೊರಬಂದ. ಅವನ ಹೃದಯದಲ್ಲಿ ಒಂದು ರೀತಿಯಾದ ಸಂತೋಷದ ಭಾವನೆ ಎನ್ನುವುದು ಮೂಡುತ್ತೆ. ಆದರೆ ಅದನ್ನು ಹೊರಗೆ ತೋರಿಸಿಕೊಳ್ಳಲಿಕ್ಕೆ ಹೋಗಲಿಲ್ಲ. ನೀನು ಬಟ್ಟೆ ಹಾಕ್ಕೊಂಡ್ರೆ ಒಳ್ಳೆಯದು, ಕಾಶಿ ಒಂದು ರೀತಿಯ ತಿರಸ್ಕಾರದಿಂದ ಹೇಳಿದ್ದ. ಈ ರೀತಿಯಾಗಿ ನೀನು ಅಸ್ತವ್ಯಸ್ತವಾಗಿ ಓಡಾಡಿ ನನ್ನ ಮನಸ್ಸನ್ನು ಸೆಳಿತೀನಿ ಅಂತ ಅಂದ್ಕೊಂಡಿದ್ರೆ ಅದು ಸುಳ್ಳು. ಅವಳು ಮೌನವಾಗಿ ಕೋಣೆಯಿಂದ ಹೊರಗೋದ್ಲು. ಕಾಶಿ ಕೆಳಗೆ ಬಂದು ಶಾರ್ಟ್ಸ್ ಮತ್ತು ಟೀ ಶರ್ಟ್ಸನ್ನು ಹಾಕ್ಕೊಂಡು ಕೂದಲನ್ನು ಬಾಚಿಕೊಂಡು ಅವನನ್ನು ನೋಡಿದ ತಕ್ಷಣ ಅವಳು ಬೇಗ ಹೋಗಿ ಚಹಾವನ್ನು ತಂದುಬಿಟ್ಲು. ಒಂದು ಕಪ್ಗೆ ಸುರಿದು ಅವನಿಗೆ ಕೊಟ್ಲು. ಆಗಲೂ ಕೂಡ ಅಷ್ಟೇ, ಒಳ್ಳೆ ಗಂಟು ಹಾಕ್ಕೊಂಡು ಗಂಭೀರ ಮುಖದಿಂದ ಅವನು ಅವಳಿಂದ ಕಪ್ಪನ್ನು ತೆಗೆದುಕೊಳ್ತಾನೆ. ಅವಳು ಅವನಿಗೆ ಚಹಾ ಕೊಟ್ಟು ಊಟದ ಮೇಜಿನ ಬಳಿ ಕುಳಿತು ಚಹಾ ಕುಡಿಯಲು ಶುರು ಮಾಡಿದ್ಲು. ಯಾವುದೋ ಒಂದು ಕಾರಣಕ್ಕೆ ಕಾಶಿ ಸಿಟ್ಟಾದ. ದಕ್ಷ ಅಂತ ಹೇಳಿಬಿಟ್ಟು ಜೋರಾಗಿ ಕರೀತಾನೆ. ಅಯ್ಯಯ್ಯೋ, ಈ ಮುದುಕ ನನಗೆ ಯಾಕೆ ಈ ಥರ ಮಾಡ್ತಿದ್ದ? ನನಗೆ ಚಹಾ ಕುಡಿಯೋಕ್ಕೂ ಬಿಡೋದಿಲ್ಲ ಇವನು ಯಾಕೆ ಹೀಗೆ ಮಾಡ್ತಿದ್ದಾನೋ ಏನೋ. ಅವಳು ತನ್ನ ಕೈಯಲ್ಲಿದ್ದ ಟೀ ಕಪ್ಪನ್ನು ತೆಗೆದುಕೊಂಡು ಅವನು ಅವಳನ್ನು ಕರೆದ ಸ್ಥಳಕ್ಕೆ ಹೋದ್ಲು. ಅಯ್ಯೋ, ನೀನು ಯಾಕೆ ನನ್ನನ್ನು ಕರೆದೆ ಅಂತ ಕೇಳಿದ್ಲು. ನೀನು ಇಲ್ಲಿ ಚಹಾ ಕುಳಿತುಕೊಂಡ್ಬಿಟ್ರೆ ಮಿಕ್ಕಿದ ಕೆಲಸ ಯಾರು ಮಾಡ್ತಾರೆ? ಅವಳು ಏನೂ ಉತ್ತರ ಕೊಡಲಿಲ್ಲ. ತಲೆ ತಗ್ಗಿಸಿ ಕುಳಿತುಬಿಟ್ಲು. ಮನೆಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದೀನಿ, ಆದರೂ ಕೂಡ ಈತ ಈ ರೀತಿಯಾಗಿ ಹೇಳ್ತಾನಲ್ಲ ಅಂತ. ಅವಳ ಕಣ್ಣುಗಳು ಗೋಡೆಯ ಮೇಲಿನ ಗಡಿಯಾರದ ಕಡೆಗೆ ಹೋದವು. 6 ಗಂಟೆಯಾಗಿತ್ತು. ಸಂಜೆ ಆಗಿತ್ತು. ದೀಪ ಹಚ್ಚಿ ಪ್ರಾರ್ಥನೆ ಮಾಡುವ ಸಮಯ ಆಗಿತ್ತು. ಇಲ್ಲಿ ಪ್ರಾರ್ಥನೆಗೆ ಜಾಗ ಇದೆಯಾ? ಅವಳ ಕಣ್ಣುಗಳು ಸುತ್ತಲೂ ಇದ್ದ ಮುಚ್ಚಿದ ಕೋಣೆಯೊಳಗ ಮೇಲೆ ಹೋದವು. ಇವುಗಳಲ್ಲಿ ಯಾವುದಾದ್ರೂ ಒಂದು ಪೂಜಾ ಕೊಠಡಿ ಆಗಿರಬಹುದಲ್ವಾ ಅಂತ. ಹೇಯ್, ಏನು ನೋಡ್ತಾ ಇದೆಯಾ? ಸಂಜೆ ಆಗಿತ್ತು. ನಿನ್ನ ತಲೆ ಸರಿಪಡಿಸಲು ನಾನು ಏನಾದರೂ ಮಾಡಬೇಕಾ ಅಂತ ಪ್ರಶ್ನೆ ಮಾಡ್ದ. ಅವಳಿಗೂ ಕೋಪ ಬಂತು. ಮಾತಿದ್ರೆ ರೇಗಾಡ್ತಾನಲ್ಲ ಅಂತ. ಬೇಕಾಗಿಲ್ಲ, ಈ ಸಮಯದಲ್ಲಿ ಹೀಗೆ ಬಾಗಿಲು ಹಾಕ್ಕೊಂಡು ಇರೋದು ಒಳ್ಳೆಯದಲ್ಲ. ದೀಪ ಹಚ್ಚುವ ಸಮಯ ಇದು. ಎಲ್ಲೋ ಸಿಕ್ಕ ಧೈರ್ಯದಿಂದ ದಕ್ಷ ಹೇಳೇ ಬಿಟ್ಲು. ಸರಿ ಅಷ್ಟೇ ತಾನೇ, ನೀನು ನಿನ್ನ ಮನೆಯಲ್ಲೇ ಇರು. ಇದು ಕಾಶಿನಾಥನ ಮನೆ. ನಿನಗೆ ಇಲ್ಲಿ ಏನು ಬೇಕು ಅಂತ ನಾನು ನಿರ್ಧರಿಸ್ತೀನಿ. ನೀನು ಪ್ರಾರ್ಥನೆ ಮಾಡಲು ಬಯಸಿದರೆ ಈ ಮನೆಯಲ್ಲಿ ಒಂದು ಪೂಜಾ ಕೋಣೆ ಇದೆ ಅಂತ ಹೇಳಿ ಅವಳ ಕೈಯನ್ನು ಹಿಡಿದು ಅಲ್ಲಿಗೆ ಎಳೆದುಕೊಂಡು ಹೋದ. ಈಗೀಗ ಆಕೆ ಏನಾದರೂ ಕೇಳಿದ್ರೆ ಆಕೆಯ ಆಸೆಗಳನ್ನು ಪೂರೈಸುವಲ್ಲಿ ಮೊದಲಿಗನಾಗಿರ್ತಾನೆ ಈತ. ಅವನು ಬಾಗಿಲನ್ನು ತೆರೆದು ಅವಳನ್ನು ಕೋಣೆಯೊಳಗೆ ಕರೆದುಕೊಂಡು ಹೋಗ್ತಾನೆ. ಒಂದು ಚಿಕ್ಕ ಸ್ವಚ್ಛವಾದ ಕೋಣೆ. ಅವಳು ಸುತ್ತಲೂ ನೋಡ್ತಾಳೆ. ಆದರೆ ಗೋಡೆಯ ಮೇಲಿನ 4 ಚಿತ್ರಗಳನ್ನು ಹೊರತುಪಡಿಸಿ ಬೇರೆ ಯಾವ ದೇವರ ಫೋಟೋಗಳಾಗಲಿ ಅಥವಾ ಮತ್ತೊಂದಾಗಲಿ ವಿಗ್ರಹಗಳಾಗಲಿ ಅಲ್ಲಿ ಇರಲಿಲ್ಲ. ಏನು ನೋಡ್ತಿದೀಯಾ? ಇಲ್ಲ, ಇಲ್ಲಿ ದೇವ್ರ ಫೋಟೋಗಳಿಲ್ಲ. ಹಾಗಾಗಿ ಯಾರಿಲ್ಲ ಅಂತ ಹೇಳಿದ್ರು? ನಿನ್ಗೇನಾದರೂ ಕಣ್ಣು ಹೊಂಟೋಗಿದೆಯಾ? ಆ ಗೋಡೆ ಮೇಲಿನ 4 ಫೋಟೋಗಳು ಕಾಣ್ತಾ ಇಲ್ವಾ ನಿನಗೆ? ಅವರೇ ಈ ಕಾಶಿನಾಥನ ದೇವರುಗಳು. ನನಗೆ ಜನ್ಮ ಕೊಟ್ಟ ನನ್ನ ತಂದೆ ಮತ್ತು ನನ್ನ ತಾಯಿ, ನಂತರ ನನ್ನ ರಾಮಪ್ಪ ಮತ್ತು ಈ ಕಾಶಿಯನ್ನು ಇಂದಿನ ಸ್ಥಿತಿಗೆ ತಂದ ನನ್ನ ನೀಲು ಅಮ್ಮ. ಇವರೇ ನನ್ನ ದೇವರುಗಳು. ಕಣ್ಣಿಗೆ ಕಾಣಿಸೋ ದೇವರುಗಳಿವರು. ನನಗೆ ಜೀವನ ಕೊಟ್ಟ ದೇವರುಗಳು. ಇವರ ಹೊರತಾಗಿ ಕಾಶಿಯಲ್ಲಿ ಕಲ್ಲಿನಲ್ಲಿ ಕೆತ್ತಿದ ವಿಗ್ರಹಗಳನ್ನು ಪೂಜಿಸೋದೇ ಇಲ್ಲ. ನಿನಗೆ ಬೇಕಿದ್ದರೆ ನೀನು ಇಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಬಹುದೇ ಹೊರತು, ಆದರೆ ನೀನು ಈ ಬಾಗಿಲಿನ ಹತ್ತಿರ ಹೋದರೆ ನಾನು ನಿನ್ನ ಮೊಣಕಾಲನ್ನೇ ಮುರಿದು ಹಾಕ್ತೀನಿ. ಹೊಸ್ತಿಲಲ್ಲಿ ಬೇಕಿದ್ರೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಬಹುದು ಅಂತ ಹೇಳ್ದ. ಅಲ್ಲಿಂದ ಹೇಳಿ ಹೊರಟು ಹೋಗ್ತಾನೆ.
ದಕ್ಷ ಒಂದು ಕ್ಷಣ ಅಲ್ಲಿದ್ದ ಚಿತ್ರಗಳನ್ನೆಲ್ಲ ನೋಡ್ತಾಳೆ. ಅವಳ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿದ್ಲು. ಅವಳ ಮನಸ್ಸಿನಲ್ಲಿ ತುಂಬಿದ್ದ ನೋವು ಕಣ್ಣೀರಿನಲ್ಲಿ ಹೊರಗೆ ಬಂತು. ಗೊತ್ತಿಲ್ಲದೆ ಅವಳ ಕೈಗಳು ಕತ್ತಿನಲ್ಲಿದ್ದ ತಾಳಿಯನ್ನು ನೋಡಿದ್ವು. ಎಂದಿಗೂ ಬಿಡಬೇಡ ಅಂತ ಹೇಳಿದ್ದ ಹಾಗೆ. ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿದ ನಂತರ ಅವಳು ಕೋಣೆಯಿಂದ ಹೊರಗೆ ಬರ್ತಾಳೆ. ಅವಳ ಮನಸ್ಸಿನಲ್ಲಿ ಭಾರವಾದ ಹೊರೆ ಇತ್ತು ಮತ್ತು ಅವಳು ತಾಯಿಯೊಂದಿಗೆ ಮಾತನಾಡಲು ಬಯಸಿದ್ಲು. ಭಗವಂತ, ಈ ಬಂಧನದಲ್ಲಿ ನಾನು ಇರಬೇಕಾದ ವಿಧಿಯೇ ಅಂತ ಅಂದುಕೊಂಡ್ಳು. ಕಾಶಿ ಹಾಲ್ನಲ್ಲಿ ಸೋಫಾ ಮೇಲೆ ಟಿವಿ ನೋಡುತ್ತಾ ಕುಳಿತಿದ್ದ. ಆಗ ದಕ್ಷ ಅಲ್ಲಿಗೆ ಬಂದ್ಲು. ಮೇಜಿನ ಮೇಲಿದ್ದ ಟೀ ಕಪ್ಪು ಮತ್ತು ತಟ್ಟೆಯನ್ನು ತೆಗೆದುಕೊಂಡು ಹೋಗಲು ಬಾಗ್ದಾಗ ಆಗ ಹೆಚ್ಚು ಕಮ್ಮಿಯಾಗಿ ಅವಳ ಉಡುಪು ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಚಲಿಸಿ ಅವಳ ಹೊಟ್ಟೆ ಮತ್ತು ಕೆಲವೊಂದಷ್ಟು ಸೂಕ್ಷ್ಮ ಜಗ ಕಂಡಾಗ ದಕ್ಷಿಣನ ನೋಡುತ್ತಿದ್ದ ಕಾಶಿಯ ಕಣ್ಣುಗಳು ಇದ್ದಕ್ಕಿದ್ದ ಹಾಗೆ ಬಿಳಿ ಮತ್ತು ಚಿನ್ನದ ಬಣ್ಣದ ಕೂದಲಿನಿಂದ ತುಂಬಿದ್ದ ಅವಳ ಹೊಟ್ಟೆಯ ಕಡೆಗೆ ಹೋಗುತ್ತೆ. ಆತ ಒಂದು ಕ್ಷಣ ಆಕರ್ಷಿತನಾಗಿದ್ದಂಥ ಸತ್ಯ. ಅವನು ಇದ್ದಕ್ಕಿದ್ದ ಹಾಗೆ ಅವಳಿಂದ ದೂರ ನೋಡ್ತಾನೆ. ಅವಳು ಅಡುಗೆ ಮನೆಗೆ ಹೋಗಿ ಎಲ್ಲವನ್ನ ತೊಳೆದು ಕಾಶಿ ಹತ್ತಿರ ಬಂದು ಕೂರ್ತಾಳೆ. ಏನು ಮಾಡ್ತಿದ್ಯಾ ಇಲ್ಲಿ? ನಾನು ಅಮ್ಮನ ಜೊತೆ ಮಾತಾಡಬೇಕು. ಅವಳ ಒಂದು ಮಾತಿನಲ್ಲಿ ತುಂಬ ನೋವಿರೋ ಥರ ಅನ್ನಿಸ್ತಾ ಇತ್ತು. ನಿಜವಾಗಿ ಆ ಒಂದು ಸೆಳೆತ ಕಾಣಿಸ್ತಾ ಇತ್ತು. ನನ್ನ ಫೋನ್ ಕೊಡು, ನಾನು ಈಗಲೇ ನನ್ನ ಅಮ್ಮನ ಜೊತೆ ಮಾತಾಡಬೇಕು. ಅವಳು ಒಂದು ಸಣ್ಣ ಮಗುವಿನ ಹಾಗೆ ಅಳುತ್ತಾ ಹೇಳಿದ್ಲು. ತುಂಬ ಅಳುತ್ತಿದ್ದ ಅವಳಿಗೆ ಕೆಟ್ಟದಾಗಿ ಹೇಳೋಕೆ ಅವನಿಗೆ ಮನಸ್ಸೇ ಬರಲಿಲ್ಲ. ಅವನು ಫೋನನ್ನು ಅವಳ ಕಡೆಗೆ ಹಿಡಿದು, ಇನ್ನು 10 ನಿಮಿಷಗಳಲ್ಲಿ ನೀನು ಏನು ಮಾತಾಡಬೇಕಂತ ಬಯಸ್ತೀಯೋ ಮಾತಾಡಿ ಫೋನನ್ನು ಇಟ್ಬಿಡ್ಬೇಕು. ನಂತರ ನಿನ್ನ ತಾಯಿ ಜೊತೆ ಮಾತ್ರ ಮಾತಾಡಬೇಕಾಗತ್ತೆ. ನಿನ್ನ ಅಣ್ಣ ಅಪ್ಪನ ಜೊತೆ ಮಾತಾಡೋಕ್ಕೆ ಅನುಮತಿ ಇಲ್ಲ. ಅರ್ಥ ಆಯ್ತಾ? ಅವಳು ಫೋನ್ ತೆಗೆದುಕೊಂಡು ತನ್ನ ತಾಯಿಗೆ ಕರೆ ಮಾಡಿದ್ಲು. ತನ್ನ ಮಗಳ ಧ್ವನಿಯನ್ನು ಕೇಳಲು ಕಾಯ್ತಾ ಇದ್ದ ಜೀವ ಅದು. ತಾಯಿಗೆ ಅದು ತುಂಬ ಸಂತೋಷ ಮತ್ತು ಸಮಾಧಾನ ಒಂದು ರೀತಿ ಅಷ್ಟೆ. ಕಾಶಿ ಕೊಟ್ಟಂತಹ 10 ನಿಮಿಷಗಳ ಕಾಲ ಅವಳು ತನ್ನ ತಾಯಿಯೊಂದಿಗೆ ಮನಸ್ಸು ಬಿಚ್ಚಿ ಮಾತಾಡಿದ್ಲು. ಸರಿಯಾಗಿ 10 ನಿಮಿಷಗಳು ಕೇಳಿದಾಗ ಅವನು ಅವಳಿಂದ ಫೋನನ್ನು ತೆಗೆದುಕೊಂಡು ಫೋನ್ ಕಟ್ ಮಾಡಿದ. ಅವಳಿಗೆ ಅವನ ಮೇಲೆ ತುಂಬ ಅಂದರೆ ತುಂಬ ಕೋಪ ಬಂತು. ತನ್ನ ಸ್ವಂತ ತಾಯಿಯ ಜೊತೆ ಮಾತನಾಡಲು ಸಮಯ ಕೊಡದ ಕಾಶಿಯನ್ನು ಅವಳು ಸಹಿಸೋಕ್ಕಾಗಲೇ ಇಲ್ಲ. ಈಗ ನಿನಗೆ ಸಿಕ್ಕಿರೋದು ನನ್ನ ಉದಾರತೆ. ನಾನು ಕಳೆದುಕೊಂಡದ್ದು ನನ್ನ ತಂದೆ ಮತ್ತು ತಾಯಿಯ ಪ್ರೀತಿಯನ್ನು ಅನುಭವಿಸುವಂತಹ ಅವಕಾಶ. ಹಾಗಾದರೆ ಅದು ಅದೃಷ್ಟ ಅಂತ ನೀನು ಭಾವಿಸಿದ್ದೀಯಾ? ಆದರೆ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯೋಚಿಸೋದು ನಿನಗೆ ಒಳ್ಳೆಯದಲ್ಲ ಅಂತ ಹೇಳಿ ಅವನು ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋಗ್ತಾನೆ ಕೋಣೆಗೆ. ಹೀಗೆ ತುಂಬ ದೀರ್ಘವಾಗಿ ಯೋಚಿಸೋಕೆ ಶುರು ಮಾಡ್ತಾಳೆ ದಕ್ಷ. ತಂದೆ ತಾಯಿ ಮಾಡಿದ ತಪ್ಪುಗಳು ಪರಿಣಾಮ ಮಕ್ಕಳು ಅನುಭವಿಸ್ತಾರೆ ಅಂತ ಹೇಳೋದು ಎಷ್ಟು ಸತ್ಯ ಅಲ್ವಾ? ಈಗ ಅದೇ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ನನ್ನ ತಂದೆಗಾಗಿ ಈ ಮನುಷ್ಯನ ಮುಂದೆ ಬಲಿಪಶುವಾಗೋದು ದಕ್ಷನ ವಿಧಿಯಾಗಿರುತ್ತೆ. ಅದಕ್ಕೆ ನಾವು ಸಮಾಧಾನದಿಂದ ಇರೋಣ ಅಂತ ಅಂದ್ಕೊಂಡ್ಳು. ಕೊನೆಗೆ ನಿಟ್ಟುಸಿರು ಬಿಟ್ಟು ಅವಳು ಸೋಫಾ ಮೇಲೆ ಕುಳಿತು ಬಿಟ್ಲು. ಕಥಾಭಾಗ ಮುಂದುವರಿಯುತ್ತೆ. ದಯವಿಟ್ಟು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. 3000 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ದಯವಿಟ್ಟು ನೀವು ಕೈ ಜೋಡಿಸಿ. ನಿಮಗೆ ಈ ಕತೆ ಮುಂದುವರೆದ ಭಾಗ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದುವರೆದ ಭಾಗಕ್ಕೋಸ್ಕರ ಧನ್ಯವಾದಗಳು.